ಮೇಲುವೇನು ಹಿಂಗೆ ಇಲ್ಲಿ ಒಟ್ಟಿಗೆ ಬಲ್ಲ ಮೇಲೆ ಅದನ್ನು ನಾನು ಕನ್ನಡ ಮಾಡಿ ಈಗ ಕೊಡ್ತಾರೆ ಸಿಸ್ಟಮ್ ಅಮ್ಮದಕ್ಕೂ ಇಲ್ಲೊಂದು ಅಮ್ಮ అమ్మగులో ఎరడేనా ఆడ నోట్లు పోతున్నాడు బయటనే ఒక లాకర్ పెట్టి పెట్టుకోవాలన్నా విరళాల చెట్టు వాయించాలి అమ్మ అక్కడనే ఇస్తాను ಈ ಮಾಂಸ ತಿನ್ನೋದು ಯಾರು ಆರ ಅವು ನಾರಿ ಬೆಕ್ಕು ಹುಲಿ ಮೆಕ್ಕ ತೋಡೆಲ್ಲ ಇಂಥ ತಿನ್ನೋ ಹಾರ ಅದು ಈಗ ಎಲ್ಲ ನೀವೇ ಅದು ಹದ್ದು ಮತ್ತು ಕಾಗಿ ಹುಲಿ ಮೆಕ್ಕ ತೋಡೆಲ್ಲ ಹಂಗ ನೀವೇ ಹಾಗಿದ್ರಿ ಎಲ್ಲ ಅದು ರಾಕ್ಷಸಿ ಕೃತ್ಯ ಹಾರ ಮನುಷ್ಯ ಹಾರ ಅಲ್ಲ ಯಾಕಂತ ಅದು ಆ ಮಾಂಸ ತಿಂದಂಗ ಏನಾಗ್ತದ ಅದು ಗುಟ್ಟು ಮಾಡ್ಕೊಂಡು ಹೆಂಗ ಅದು ನಿಮಗೆ ಯಾರನ್ನ ಬೇಯ್ತೇನೆ ಹಾಲು ಹಿಡಿತೀರಿ ನಾನು ಬೇಯ್ಬೇಕಂತಂದು ಹೆದ್ದಿ ಬೇಯ್ತೀರಿ ಮತ್ತು ಅದು ಒದ್ರಂಗ ಅಮ್ಮ ಅಂತ ಒದ್ರಂಗ ಹಿಡಿದು ಕಡ್ದವನಿಗೆ ಅಗ್ಗ ಪಾಪ ತಿಂದವ್ರಿಗೆ ಅಗ್ಗ ಪಾಪ ಹೊಟ್ಟಿನವನಿಗೆ ಅಗ್ಗ ಪಾಪ ಅವನು ಈಗ ಕೊಯ್ಲಿಕ್ಕೆ ಕೊಡ್ತಾನೆ ಅವನು ಕೂಡ ಪಾಪನೇ ಎತ್ತುತ್ತಾನೆ ಅವು ನೀವೇ ಹಂಗ ಬದುಕಿತಿರೋ ಅವು ಹಂಗ ಬದುಕುತ್ತಾವ ಅವಕ್ಕ ಮೃತ್ಯು ಬಂದಾಗ ಅವ ಸತ್ತು ಹೋಗ್ತಾವ ನೀವೇ ಹಂಗ ಸತ್ತು ಹೋಗ್ತೀರಿ ಅವು ಕೂಡ ಸತ್ತು ಅದು ಕರ್ಮಾನುಸಾರ ಜನ್ಮಾನುಸಾರ ಕರ್ಮ ಆ ಕರ್ಮನ ಕೂಡ್ಕೊಂಡೇ ವೈರ ಜನ್ಮಗಳು ಹುಟ್ಟುತ್ತಾವ ಈಗ ಏನಂತ ಈಗ ಕಡ್ದು ನೀವು ತಿಂತೀರಿ ಮುಂದಿನ ಜನ್ಮದಾಗ ಮತ್ತು ಅವು ಹುಲಿ ಹಾಕ್ತೆ ನೀವೇನೋ ಒಂದು ಕರ್ರಾಗಲಿ ಯಾವ್ದನ್ನ ಒಂದು ಆಕಳಾಗಲಿ ಯಾವ್ದನ್ನ ಹಾಕಿ ಅಡುಗೆಯಾಗಿ ಹೋಗ್ತೆ ಅದು ಮೆಕ್ಕ ಬಂದು ಹಿಡಿತದ ಎಲ್ಲಿ ಹಿಡಿತದ ಮೆಕ್ಕ ಹುಲಿ ಇಲ್ಲಿ ಹಿಡಿತದ ಹಂಗ ನೀವ್ ಹಂಗ ಬರೇ ಒಬ್ರು ಬೇಯ್ದೆ ಒಡ್ದೆ ನೀವ್ ಹಂಗ ಕೈ ಹಾಕ್ತೇನೆ ಆವಾಗನೇ ಹಲ್ಲು ಹಿಡ್ದು ಪಂಕ ತೀರ್ಸ್ಕೊಳ್ತೀರಿ ಅವು ಅಮಾಯಕ ಪ್ರಾಣಿಗಳದು ಈಗ ಕೊಲ್ಲುದು ತಿಂತೀರಿ ಮುಂದೆ ಅವು ಮ್ಯಾಲಿನಿಗೆ ಹೋಗ್ತಾವ ಈ ಮ್ಯಾಲಿನಿಗಂತೆ ಅವು ಹುಲಿ ಮೆತ್ತ ತೋಡಲಾಗ್ತೆ ನೀವೇನೋ ಒಂದು ಹಾಳು ಒಂದು ಎತ್ತು ಒಂದು ಇದು ಆಕಳ ಇಂಥದ್ದು ಕೆಳಗಿನ ಜನ್ಮಕ್ಕೆ ನೀವು ಬರ್ತೀರಿ ಅದೇನೋ ಹುಲಿ ಮೆತ್ತ ತೋಡಲಾಗಿ ನಿಮ್ಗೆ ಹಿಡ್ಕೊಂಡು ತಿಂತಾವ ಮತ್ತೊಂದು ಹೇಳ್ತೀನಿ ಈಗ ಕ್ಯಾನ್ಸರ್ ಬೇಮಾರಿ ಅನ್ನೋದು ಯಾವಾಗ ಆಗ್ತಿತ್ತು ಈಗ ಕ್ಯಾನ್ಸರ್ ಬೇಮಾರಿ ಪ್ರತಿಯೊಬ್ಬರಿಗೆ ಆಗ್ಲಕತ್ತದ ಕ್ಯಾನ್ಸರ್ ಅಂತೆ ಅದು ಹಿಂದಿನ ಕಾಲಕ್ಕ ರಾಜಕೀಯ ಅಂತ ಅಂತಿದ್ದಾರ ಯಾರಿಗೆ ಪಾಪಾತ್ಮರಿಗೆ ರಾಜಿಗೆ ಅದು ಬೆನ್ನು ಬಲ್ಲೆ ಹಾಕ್ತಿತ್ತು ಈಗ ಎಲ್ಲರಿಗೂ ಆಗ್ಲಕತ್ತದ ನೀವೆಲ್ಲ ಮಾಂಸ ತಿಂತೀರಿ ಅದೆಲ್ಲ ಕಡ್ದು ತಿಂತೀರಿ ಅವು ಒಳಗ ಹೋಗಿ ನಮ್ಗೆ ಕಡ್ದು ತಿಂದಿರಿ ಈಗ ಒಳಗೆ ಹೋಗಿ ಒಂದು ಗಡ್ಡಿ ಮಾಡಿಕೊಂಡು ಮತ್ತು ಅವು ಎಲ್ಲ ಕೂಸುಗಳು ಮಾಡಿಕೊಂಡು ಎಲ್ಲ ಮಾಂಸ ನಿಮ್ಮ ಮಾಂಸ ಎಲ್ಲ ತಿಂತಾರೆ ಆ ಕ್ಯಾನ್ಸರ್ ಆಗುತ್ತೆ ಹಾಗೆದಂತೆ ಕತ್ತನೆ ಆಗ್ತಾರ ಅವ್ರಿಗೆ ಗೊತ್ತಿರಂಗಿಲ್ಲ ನೋಡ್ರಿ ಈಗ ಪ್ರತಿಷ್ಠೆ ನೋಡಕತ್ತೀರಿ
ಈಗ ಮತ್ತೆ ಇದಕ್ಕ ದೇವರು ಕತ್ತಿನ ಪಾಪಾತ್ಮರಿಗೆ ಅದು ಈಗ ಇದ್ದ ಪ್ರೇರಣೆ ಆಗ್ತದ, ಆವಾಗ ಕುರಿತದ. ಕುರಿದೇನ್ ಮಾಡ್ತದ, ಭಯಂಕರ ಬೆಳಕ ಹಿಂಗ ಇದ್ದದು ಆಗದು ಸತ್ಯ. ಈಗ ನಿಂತದಂತ ತಿಳಿಬೇಡ, ಇದು ಗೋರದು ಇದ್ದಲ್ಲ. ಈಗ ದೇವರ ಪರೀಕ್ಷೆ ನೋಡ್ತಾ ಇದ್ದಾನ. ಹೆಂಗ ಇದ್ರ ಒಳಗ ಎಷ್ಟು ಮಂದಿ ಪುಣ್ಯಾತ್ಮರು ಮತ್ತು ಪಾಪಾತ್ಮರು ಎಷ್ಟು ಮಂದ್ಯಾರ ಅಂತಂದು ನೋಡ್ತಾ ಇದ್ದಾನ. ಸ್ವಲ್ಪ ಸಂತೋಷ ಪಡಿಸ್ತಾನ ಮತ್ತು ಎಪ್ಪಿಸ್ತಾನ. ಅವಾಗ ಏನಾಗ್ತದ, ಇವ್ರಿಗೆ ಸಮಯ ಬಂದಾಗ ಏನಾಗ್ತದ, ಅವರು ಇಚ್ಛೆಯನ್ನು ಮಾಡಂಗಿಲ್ಲ ಅಂತ ಭಾವಗಳು ಮಾಡ್ಕೊಂಡು ಇಟ್ಕೊಂಡ ಎಲ್ಲ ಪ್ರಪಂಚ ನಾಶನ, ಅವರು ನಾಶನ. ಹೆಂಗ ನಾಶನ ಆಗ್ತಾರ, ಎಲ್ಲ ನಮ್ಮ ಪ್ರಾಣವಾಯು ಅನ್ನೋದು ಆಕಾಶದಾಗ ಹೋಗ್ಬಿಡ್ತದ. ಆ ವಿಷಯ ಎಲ್ಲ ಹೋಗಿ ಏನಾಗ್ತದ, ಎಲ್ಲ ಆ ಗಾಳಿ ನಾವು ತಗೊಂಡೇನಾಗ್ತದ, ಹೊಟ್ಟಿ ಒಳಗ ಹುರಿದು ಹಾಂಗೆ ಬಿದ್ದು ಅಂತರ ಮರಣ ಆಗ್ತದೆ. ಈಗ ಹೆಂಗಂದ್ರೆ ಒಂದು ರೆಸ್ಟ್ ಮಾಡಿ ನೋಡ್ಲಿಕ್ಕೆ ಇದು ಸಮುದ್ರ ಒಳಗ ಹಿಂದ ಕಾಲಕ್ಕೆ ಸ್ವಲ್ಪ ದಿನದಾಗ ಬಿಟ್ಟಿದ್ದ ಔಷಧ ತಗೊಂಡಾಗ ಏನೋ ನೆಟ್ಟಿಗೆ ಆಗ್ಯದ. ಹೌದಲ್ಲ? ಹಂಗ ಇಂಥ ಕಾಲ ಬರ್ತದ, ಬರಂಗಿಲ್ಲ ಅಂತ ಇಲ್ಲ. ಈಗ ಕಾಲ ಸಮೀಪ ಹಿಂಗ ಸ್ವಲ್ಪ ದೂರ ಆದ. ಇದೆಲ್ಲ ನಾಶನ ಕಾಲ. ಬಾರನ ಜನರು ನಾಶನ ಆಗ್ಬೇಕು, ಚಾರನ ಜನರು ಏರಬೇಕು ನೋಡ್ರಿ. ಅಂತ ಪಾಪ ಕೃತ್ಯ ಎಲ್ಲ ಭಕ್ತರೆಲ್ಲ ಒತ್ತಿ ಬತ್ತಿಯಾಗಿ ಕಾಯ್ತಾನ ದೇವರು. ಅವ್ರು ಹೆಂಗ ಒಂದು ನಾವು ಗಿಡ ಹಚ್ಚಿ ನೀರು ಹಾಕಿಲ್ಲಂತೆ ಅದು ಎಲ್ಲ ಒಣಗಿ ಹೆಂಗ ಇರ್ತದ, ಹಂಗ ಭಕ್ತರಾಗಿನವರು ಹಂಗ ಒತ್ತಿ ಬತ್ತಿಯಾಗಿ ದೇವ್ರು ಉಳಿಸ್ತಾನ ಅಂತ. ಇದು ಸತ್ಯ ಅಂತ ನಂಬುರಿ, ದೇವ್ರಿಗೆ ಹಿಡೀರಿ. ಈಗ ಕೈ ಆಗನ ಮುದುಕ ಏನ್ ಹಿಡಿತಾನ, ಈಗ ಕೋಲ ಹಿಡಿತಾನ. ಯಾಕೆ ಹಿಡಿತಾನ ಕೋಲ? ಮುದುಕ ಕುಂತಾಗ ಬಗಲಿಗೆ ಇಟ್ಕೊಳ್ತಾನ, ನಿಂತಾಗ ಕೈಯಾಗಿ ಇಟ್ಕೊಳ್ತಾನ. ಮತ್ತು ಹೇಳಿರಿ ಹಂಗ ಈ ಕ್ಯಾನ್ಸರ್ ಎಲ್ಲ ಯಾಕ ಆಗ್ಯದ, ಈ ಮಾಂಸತ್ತಿನ ಬಗ್ಗೆ ಕ್ಯಾನ್ಸರ್ ಎಲ್ಲ ವ್ಯಾಪ್ತ ಆಗ್ಯದ.